ಅಂತಂದ್ರೆ ಇದು ಕಣ್ಣೆ ಕಾಣುವಂಥ ಸತ್ಯ. ಆದರೆ ಇದನ್ನು ಮಾಡ್ತಾರೆ ಮೋದಿಯವರು ಅಂತ. ಆದರೆ ಇಲ್ಲಿವರೆಗೆ ಅವ್ರು ಮಾಡುವಂಥ ದೃಷ್ಟಿಕೋನ ಸಮೀಪದಲ್ಲಿದ್ದರು ನೋಡಲಾರ ಸ್ಥಿತಿ, ಇದಕ್ಕೆಲ್ಲವೂ ಕಾರಣಕರ್ತರು ಯಾರಪ್ಪ ಅಂದ್ರೆ ಮೋದಿಯವರು ಇವತ್ತು ಮನಸ್ಸು ಮಾಡಿದರೆ ಬೇಕಾದ ಸಾಧ್ಯತೆ. ಇವತ್ತು ನೋಡ್ರಿ ನಮ್ಮ ಗೋಧಿ ಮೀಡಿಯಾ ತಪ್ಪಾಗಿದ್ದು ಮೋದಿಯವರು ಅವ್ರು ಮಾಡ್ತಾಯಿದ್ದಾರೆ. ಆದ್ರೆ ಇಲ್ಲಿವರೆಗೆ ಈ ರಾಹುಲ್ ಗಾಂಧಿಯವ್ರು ಯಾಕೆ ಬಂದಿಲ್ಲ ಇಲ್ಲಿ ಅಂತ ಕೇಳ್ತಾ ಇದ್ದಾರೆ. ದಿಶಾಭೂಲ್ ಮಾಡುವಂಥ ವಿಷಯ ಇದು. ಯಾಕಂದ್ರೆ ಕಳೆದು ಈ ಒಂದು ತಿಂಗಳಿಂದ ಏನು ಜಂಜಿದಾಗಿದೆ, ಅದರಲ್ಲೂ ಮುಖ್ಯವಾಗಿ ನೀತಿದ್ದಾಗಿದೆ, ನಿರಂತರ ಹೋರಾಟ ಮಾಡ್ತಾ ಇದ್ದಾರೆ. ಅವರು ಅಲ್ಲಲ್ಲೇ ಕರಿತಾ ಇದ್ದಾರೆ, ವಿದ್ಯಾರ್ಥಿಗಳು ಮಾತಾಡ್ತಾ ಇದ್ದಾರೆ, ತಾವು ಮೂಮೆಂಟ್ ಮಾಡ್ತಾ ಇದ್ದಾರೆ. ಆದ್ರೆ ಯಾರನ್ನು ಪ್ರಶ್ನೆ ಮಾಡಬೇಕಾಗಿತ್ತು ಅದನ್ನು ಪ್ರಶ್ನೆ ಮಾಡ್ತಾ ಇಲ್ಲ ಇವತ್ತು ಗೋಧಿ ಮೀಡಿಯಾ. ವಿರೋಧ ಪಕ್ಷದ ನಾಯಕ ಕೇಳ್ತಾರೆ. ಆದರೆ ಈಗ ರಾಹುಲ್ ಗಾಂಧಿಯವರು ಬಂದು ಕೇಳಿದ್ರೆ ಮೋದಿಯವ್ರು ಹೋಗ್ತಾರೆ. ಅವ್ರಿಗೆ ಬಂದು ಇಲ್ಲಪ್ಪ ನಾನು ಮಾಡ್ತೀನಿ, ಇವ್ರು ಬದಲು ಮಾಡ್ತೀನಿ ಅಂತ ಬಂದು ಅಂತಾರೆ. ಯಾರು ಮಾಡೋರು? ಮೂಲ ಕಾರ್ಯಕರ್ತ ಮೋದಿ ಮತ್ತು ಶಾ, ಅದರಲ್ಲೂ ಮೋದಿ ಅವರು ಮಾಡ್ತಾ ಇಲ್ಲ. ಅದಕ್ಕೆ ಹೌದು ರಾಹುಲ್ ಗಾಂಧಿ ಅವ್ರು ಹೇಳಿದ್ರು ಅವ್ರು ಕೇಳ್ತಾ ಇದ್ದರು ಅನ್ನೋಂಗಿದ್ರೆ ಹಿಂದೆ ಸಾಕಷ್ಟು ರೈತ ಸಲುವಾಗಿ ಮತ್ತು ಸಲುವಾಗಿ ಪ್ರಯತ್ನ ಮಾಡಿದ್ದಾರೆ, ಹೇಳಿದ್ದಾರೆ. ಯಾವ ಮಾತು ಕೇಳಿದ್ದಾರೆ ಅವರು? ಇವತ್ತಿಗೆ ಯಾವುದೂ ಇಲ್ಲ ಅಂದಾಗ ಈ CJP ಕಾಕ್ರೋಚ್ ಜನತಾ ಪಾರ್ಟಿ ಮೂಲಕ ನಿಂತಹ ಇವತ್ತು ಉಪವಾಸ ಕೊಡ್ತಂತಹ ವಾಂಚುಕರ ವಾಂಚುಕರನ ಉಪವಾಸ ಎಬ್ಬಿಸ್ತಾರೆ ಮೋದಿಯವರು. ಈ ರಾಹುಲ್ ಗಾಂಧಿ ಬಂದ ತಕ್ಷಣ ಅವರು ಹೋರಾಟಗಳು ಇದರ ದೃಷ್ಟಿಯಲ್ಲಿ ನಡೆಸಿದ್ದಾರೆ, ವಿದ್ಯಾರ್ಥಿ ಸಲುವಾಗಿ ನಡೆಸಿದ್ದಾರೆ, ಅವ್ರ ತಂದೆ ತಾಯಿಗಳ ಸಲುವಾಗಿ ನಡೆಸಿದ್ದಾರೆ. ನೋಡಿದ್ರು ಈಗಾಗಲೇ ಕೋರ್ಟ್ದಲ್ಲಿ ಅವ್ರು ಏನು ಮಾತಾಡಿದರೆ ಏನಿಲ್ಲ ಅಂತೇಳಿ. ಅದಕ್ಕಾಗಿ ದಿಶಾಬಲ್ ಮಾಡೋಕ್ಕಿಂತಲೂ ಈ ಮುಖ್ಯವಾಗಿ ವಾಂಚುಕರ ಬೇಡಿಕೆ ಏನದ ಅದು ಈಡೇರಿಸ್ಕೊಳ್ಬೇಕು. ಇಲ್ಲಾಂದ್ರೆ ಅವರು ಸಾಯೋದಕ್ಕೂ ರೆಡಿ. ಇವತ್ತೇನಾದರೂ ಅವರು ತಮ್ಮ ಜೀವನ ಸಲ ಬಿಟ್ಟರೆ ಇತಿಹಾಸದಲ್ಲಿ ಮೋದಿಯವ್ರಿಗೆ ಒಂದು ಕಪ್ಪು ಚುಕ್ಕೆ ಅನ್ನೋದಿಲ್ಲ. ಮತ್ತೆಲ್ಲ ತಮ್ಮ ಕ್ರೂರ ಮನಸ್ಥಿತಿಯನ್ನು ಬಿಟ್ಟುಕೊಂಡು ತೆಗೆದುಹಾಕಿ ಒಬ್ಬ ಯೋಗ್ಯ ಮನುಷ್ಯನ ಈ ದೇಶಕ್ಕೆ ಬೇಕಾಗಿ